ತುಕ್ಕೋಜಿ ಸರೋಜರಿಗೆ ಗಂಡು ಮಗ ಹುಟ್ತಾ ಅವನಿಗೆ ಕೃಷ್ಣೋಜಿ ಅಂತ ಹೆಸರಿಟ್ಟಿದ್ರು. ಅವನನ್ನು ಸೇರ್ಕೊಂಡು ಆ ಗುರುಗಳ್ಳಿಯಲ್ಲಿ 1000 ಜನಸಂಖ್ಯೆ ಮೇರೆ ಮೀರಿತು ಅಂತ ಹೇಳ್ತಾರೆ. ಕಿಟ್ಟುವಿನ ಜನನ ಇದಕ್ಕಿಂತ ಹೆಚ್ಚಾದ ಯಾವುದೇ ಕ್ರಾಂತಿಕಾರಕ ಬದಲಾವಣೆಯನ್ನು ಇವರಿಬ್ಬರ ಜೀವನದಲ್ಲಿ ಉಂಟು ಮಾಡಲಿಲ್ಲ. ಮೊದಲಾದ್ರೆ ತುಕ್ಕೋಜಿ ಜೊತೆಗೆ ಸರೋಜಳನ್ನು ಕೂಡ ಏನು ಸಹಾಯ ಮಾಡ್ತಾ ನಿಂತ್ಕೋತಾ ಇದ್ಲು. ಆದ್ರೆ ಈಗ ಹಂಗಾಗ್ತಾ ಇಲ್ಲ. ಕಿಟ್ಟುವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸರೋಜೊಳಗಿರೋದ್ರಿಂದ ತುಕ್ಕೋಜಿಯ ಕೆಲಸದಲ್ಲಿ ಇವಳು ಮೊದಲಿನ ಹಾಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ KB, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಒಂದು ವಿಶೇಷವಾದಂಥ ಕತೆ ತುಕ್ಕೋಜಿ ಅನ್ನುವಂಥ ಕಥೆಯನ್ನು ಕುರಿತು ಮಾತನಾಡ್ತಿದ್ದೆ. ಇದು ನನ್ನ 2ನೇ ತರಗತಿ. ಕಳೆದ ತರಗತಿಯಲ್ಲಿ ತುಕ್ಕೋಜಿ ಅನ್ನುವಂಥ ಕತೆ ಎಲ್ಲಿವರೆಗೂ ನಡೆದಿತ್ತು ಅಂತಂದ್ರೆ, ತುಕ್ಕೋಜಿ ಹಾಸನದಲ್ಲಿರುವಂತಹ ಬಟ್ಟೆ ವ್ಯಾಪಾರಿಯ ಮಗ. ಮದುವೆ ವಿಷಯದಲ್ಲಿ ತಾನು ಇಷ್ಟಪಟ್ಟಂತಹ ಕೃಷ್ಣಾಬಾಯಿ ಅನ್ನುವಂತಹವರ ಮಗಳ ವಿಧವೆಯ ಮಗಳು ಸರೋಜ ಅನ್ನುವಂಥವಳನ್ನ ಇಷ್ಟಪಟ್ಟು ಮದುವೆ ಆಗಿ ಗುರುಗಳ್ಳಿ ಅನ್ನುವಂಥ ಒಂದು ಊರಿಗೆ ಆಗ ತಾನೇ ಪಟ್ಟಣದ ರೂಪವನ್ನ, ಪೇಟೆಯ ರೂಪವನ್ನ ಪಡೆದುಕೊಂಡು ವಿಕಾಸ ಆಗ್ತಾ ಇರುವಂತ ಆ ಹಳ್ಳಿಗೆ ಬಂದು ಟೈಲರ್ ವೃತ್ತಿಯನ್ನ, ದರ್ಜಿ ವೃತ್ತಿಯನ್ನ ಮಾಡಿಕೊಂಡು ಆರಂಭ ಮಾಡಿದ್ದಾನೆ ತಮ್ಮ ಜೀವನವನ್ನ. ತನ್ನ ದರ್ಜಿ ಬದುಕಿನಲ್ಲೂ ಕೂಡ ಯಶಸ್ಸನ್ನ ಗಳಿಸಿದ್ದಾನೆ. ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಅವನು ಹೊಲಿಯುವಂತಹ ನೈಪುಣ್ಯತೆಯನ್ನ ಗಳಿಸ್ಕೊಂಡಿದ್ದರಿಂದ ಎಲ್ಲರ ಮನಸ್ಸನ್ನು ಗೆದ್ದಿದ್ದ. ಅಕ್ಕಪಕ್ಕದ ಊರಿಗೂ ಅವೆಲ್ಲ ವಿಚಾರಗಳು ಗೊತ್ತಾಗಿ ಅವನ ತಂದೆ ತಾಯಿಯವ್ರಿಗೂ ಗೊತ್ತಾಯ್ತು. ಅಯ್ಯೋ, ನನ್ನ ಮಗ ಪರವಾಗಿಲ್ಲ, ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ ಅವನು ಮಾಡ್ತಾ ಇರುವಂಥ ಕೆಲಸದಲ್ಲಿ ಅಂತ ಅಂದ್ಬಿಟ್ಟು. ಹೀಗಿರ್ಬೇಕಾದ್ರೆ ಗಂಡ ಹೆಂಡತಿ ಇದ್ರು. ಇವ್ರಿಗೆ ಒಂದು ಮಗು ಆಗ್ಲಿಲ್ವಲ್ಲ ಅನ್ನುವಂತಹ ಇರುಸು ಮುರುಸು ಅವನ ತಂದೆ ಮನೆಯವರಿಗೆ ಇತ್ತು. ಆ ಕಡೆಗೆ ಇಷ್ಟು ದಿನ ತನ್ನ ವೃತ್ತಿ ಬದುಕನ್ನ ಸುಧಾರಿಸ್ಕೊಳ್ಬೇಕು, ಆರ್ಥಿಕವಾಗಿ ನಾನು ಸಬಲನಾಗಬೇಕು ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಸರೋಜ ಮತ್ತು ತುಕ್ಕೋಜಿ ಯೋಚನೆ ಮಾಡ್ತಾ ಇದ್ರು. ಈಗ ಅವರಿಗೆ ಮಗು ಮಾಡ್ಕೊಳ್ಬೇಕು ಅನ್ನುವಂಥದ್ರ ಕಡೆಗೆ ಯೋಚನೆ ಹೋಗಿದೆ ಸರೋಜ ಮತ್ತು ತುಕ್ಕೋಜಿಗೆ. ಈಗ ಏನಾಗುತ್ತೆ ನೋಡೋಣ. ಅಲ್ಲಿವರೆಗೂ ನಿಂತಿತ್ತು. ಹೌದು, ನಾನು ಈಗ ನನ್ನ ಸ್ವಂತ ಬದುಕಿನ ಕಡೆಗೆ ಗಮನ ಹರಿಸ್ಬೇಕು ಅಂತೇಳಿ ತುಕ್ಕೋಜಿ ಮಕ್ಕಳನ್ನ ಮಾಡ್ಕೊಳ್ಬೇಕು ಅನ್ನುವಂಥ, ಮಗುವನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಕಡೆಗೆ ಅವನ ಆಲೋಚನೆಗಳೋಯ್ತು. ಅಲ್ಲಿಗೆ ನಾವು ಕಳೆದ ತರಗತಿಯಲ್ಲಿ ಆ ಕಥೆಯನ್ನ ಮಾತನಾಡಿ ನಿಲ್ಲಿಸಿದ್ವಿ. ಮುಂದುವರಿಯುತ್ತಾ ನೋಡೋಣ ಬನ್ನಿ. ಈ ನಡುವೆ ಗುರುಗಳ್ಳಿ ನಿಧಾನವಾಗಿ ಇನ್ನು ಬೆಳೆಯಿತು. ಕತ್ತಲಾದ ಮೇಲೆ ಜನ ಒಂದು ಕಾಲದಲ್ಲಿ ಓಡಾಡಲು ಎದುರುತ್ತಿದ್ದ ಕಡೆಗಳಲ್ಲೆಲ್ಲ ಈ ಮನೆಗಳು ಹೇಳತೊಡಗಿದವು ಅಂತ. ಗುರುಗಳ್ಳಿ ಈಗ ನಿಧಾನವಾಗಿ ಬೆಳೀತಾ ಬಂತು. ಕತ್ತಲೆಯಲ್ಲಿ ಜನ ಓಡಾಡೋದಕ್ಕೂ ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಈಗ ಎಲ್ಲಾ ಕಡೆನೂ ಮನೆಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ಇರೋದು. ತುಕ್ಕೋಜಿಗೆ ಒಂದು ಗಂಡು ಮಗುವಾದಾಗ ಗುರುಗಳ್ಳಿಯ ಜನಸಂಖ್ಯೆ ಅವನ ಮಗ ಕೃಷ್ಣೋಜಿಯನ್ನು ಸೇರಿಕೊಂಡು 1000 ಮೇರೆ ಮೀರಿತು. ಅಲ್ಲಿಗೆ ತುಕ್ಕೋಜಿ ಸರೋಜರಿಗೆ ಗಂಡು ಮಗ ಹುಟ್ತಾ ಅವನಿಗೆ ಕೃಷ್ಣೋಜಿ ಅಂತ ಹೆಸರಿಟ್ಟಿದ್ರು. ಅವನನ್ನು ಸೇರ್ಕೊಂಡು ಆ ಗುರುಗಳ್ಳಿಯಲ್ಲಿ 1000 ಜನಸಂಖ್ಯೆ ಮೇರೆ ಮೀರಿತು ಅಂತ ಹೇಳ್ತಾ ಇರೋದು. 1000 ಮೇರೆ ಮೀರಿತು, 1000 ಜನಸಂಖ್ಯೆಯನ್ನ ಮೀರಿತು ಅಂತ ಹೇಳ್ತಾ ಇರೋದು. ಕೃಷ್ಣೋಜಿ ಅಥವಾ ಕಿಟ್ಟು ಹುಟ್ಟಿದಾಗ ತುಕ್ಕೋಜಿಗೂ ಸರೋಜಳಿಗೂ ಮಹಾ ಸಂತಸವಾಯಿತು. ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಹೆಂಗಸರು ಬಂದ್ಬಿಟ್ಟು ಪಾಪ ತಿಂಗಳಾದ್ರೆ ಹೆಂಗಸರು ಬಂದ್ಬಿಟ್ಟು ಸರೋಜನ ನೀರ್ ಹಾಕೊಂಡ ಅಂತ ಅಂದ್ಬಿಟ್ಟು ಬಹಳ ತಲೆ ಚಿಟ್ಟಿಡ್ಸ್ಬಿಟ್ಟಿದ್ರು. ಅವಳಿಗೆ ಅದನ್ನ ಕೇಳಿ ತಲೆ ಚಿಟ್ಟಿಡ್ಬಿಡ್ತು. ಈಗ ಆ ಎಲ್ಲ ಪ್ರಶ್ನೆಗಳಿಗೂ ಒಂದು ಪೂರ್ಣ ವಿರಾಮ ಬಿದ್ದು ಈಗ ಕೃಷ್ಣೋಜಿ ಹುಟ್ಟಿದ್ದಾನೆ, ಮಗು ಮುದ್ದಾಗಿದೆ, ಅವ್ರು ಮಾತಾಡ್ತಾ ಇದ್ದಾರೆ. ಲಾಲನೆ ಪಾಲನೆಯಲ್ಲೇ ಸರೋಜಳು ಈಗ ಸಮಯವನ್ನ ಕಳೀತಾ ಇದ್ದಾಳೆ. ನಮ್ಮ ತುಕ್ಕೋಜಿಗೆ ಸಹಾಯ ಮಾಡೋದ್ರಲ್ಲಿ ಸ್ವಲ್ಪ ಕೊಂಚ ತಗ್ಗಿಸ್ಕೊಂಡಿದ್ದಾಳೆ ತನ್ನ ಕೆಲಸವನ್ನ ಅಂಗಡಿಯಲ್ಲಿ. ನೋಡೋಣ ಏನಾಗತ್ತೆ ಅಂತ. ಸರೋಜಳಿಗಂತೂ ದಿನ ಕಳೆದಂತೆ ತಾನು ಆಗಾದರೆ ನಿಜವಾಗಿಯೂ ಬಂಜೆಯೇ ಎಂಬ ಗುಮಾನಿಯೊಂದು ಕಾಡತೊಡಗಿತ್ತು. ಅವಳಿಗೆ ಆ ಥರದ್ದೊಂದು ಅನುಮಾನ ಕಾಡತೊಡಗಿತ್ತು. ಆಯ್ತಾ ನೋಡಿ, ಇದರೊಡನೆ ಮಾವನ ಮನೆಯವರ ಕೊಂಕು, ತುಕ್ಕೋಜಿಗೆಲ್ಲಿ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕಾಗುವ ಸಮಯ ಬರ್ತದೋ ಎಂಬ ಭಯ ಇತ್ಯಾದಿಗಳೆಲ್ಲ ಸರೋಜಳನ್ನು ಕಾಡತೊಡಗಿದ್ದವು. ಆದರೆ ಕಿಟ್ಟುವಿನ ಜನನ ಇದಕ್ಕೆಲ್ಲ ವಿರಾಮ ಹಾಕಿತ್ತು. ಮಕ್ಕಳಾಗಿರ್ಲಿಲ್ಲ. ಆ ಕಾರಣಕ್ಕೆ ಅಯ್ಯಯ್ಯೋ ಇನ್ನೆಲ್ಲ ತುಕ್ಕೋಜಿಗೆ ಬೇರೆ ಮದುವೆ ಮಾಡ್ಬಿಡ್ತಾರಪ್ಪ ಅವ್ರ ಅಪ್ಪ ಅಮ್ಮ ಕರ್ಕೊಂಡೋಗಿ ಅಂತನ್ಬಿಟ್ಟು ಈ ಥರದ ಭಯ ಎಲ್ಲ ಕಾಡ್ತಾ ಇತ್ತು. ಆಮೇಲೆ ನಾನು ನಿಜವಾಗ್ಲೂ ಬಂಜೇನೇನಾ, ನನ್ಗೆ ಯಾಕೆ ಇಷ್ಟು ದಿನ ಮಕ್ಕಳಾಗಿಲ್ಲ ಅಂತನ್ಬಿಟ್ಟು ಸರೋಜ ಯೋಚನೆ ಮಾಡ್ತಾ ಇದ್ಲು. ಆ ಎಲ್ಲ ಯೋಚನೆಗಳಿಗೆ, ಅವಳೆಲ್ಲ ಭಯಕ್ಕೆ
ಕಿಟ್ಟುವಿನ ಜನನ ಇದಕ್ಕೆಲ್ಲ ವಿರಾಮ ಹಾಕಿತ್ತು ಅಂತ. ಆ ಥರದ್ದು ಯೋಚನೆ ಮಾಡೋದನ್ನ ಅವಳು ನಿಲ್ಸೋದಕ್ಕೆ ಕಾರಣವಾಗಿದ್ದು ಕಿಟ್ಟುವಿನ ಜನನದೊಂದಿಗೆ, ಕಿಟ್ಟು ಕೃಷ್ಣೋಜಿ ಹುಟ್ಟಿದ ಮೇಲೆ ಅಂತ. ತುಕ್ಕೋಜಿ ಭಾರಿ ಹೆಮ್ಮೆಯಿಂದ ಎಂದು ದೇಶಾವರಿ ನಗೆಯನ್ನು ನಗುತ್ತಾ, ಕಪಟ ನಾಚಿಕೆಯನ್ನು ಅಭಿನಯಿಸುತ್ತಾ, ಶುಭಾಶಯ ಕೋರಿದವರಿಗೆ ಕಾಫಿ ತಿಂಡಿಯನ್ನು ತಿಮ್ಮಪ್ಪಯ್ಯನ ಹೋಟೆಲ್ನಲ್ಲಿ ಕೊಡಿಸುತ್ತ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಯಾರಾದ್ರೂ ಏನೋ ಗಂಡ್ಮಗು ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡಿದಾಗ ಅಂತ ದೇಶಾವರಿ ನಗೆಯನ್ನು ನಗುತ್ತಾ, ಕಪಟ ನಾಚಿಕೆಯನ್ನು ಅಭಿನಯಿಸುತ್ತಾ, ಎಲ್ಲಿ ಸ್ವೀಟು ಅಂತ ಏನನ್ನ ಕೇಳ್ದವ್ರಿಗೆ ಅವ್ರ ಕಡೆ ಹೋಗಿ ಟೀಯನ್ನು ಕೊಡ್ಸೋದು, ಇನ್ನೊಂದು ಮಾಡ್ತಾ ಇದ್ದ ತಿಂಡಿಯನ್ನು, ಕಾಫಿ ತಿಂಡಿಯನ್ನು ಕೊಡಿಸ್ಬಿಟ್ಟು ಸಮಾಧಾನ ಮಾಡಿ ಕಳಿಸ್ತಿದ್ದ. ಕಿಟ್ಟುವಿನ ಜನನ ಇದಕ್ಕಿಂತ ಹೆಚ್ಚಾದ ಯಾವುದೇ ಕ್ರಾಂತಿಕಾರಕ ಬದಲಾವಣೆಯನ್ನು ಇವರಿಬ್ಬರ ಜೀವನದಲ್ಲಿ ಉಂಟು ಮಾಡಲಿಲ್ಲ. ಮೊದಲು ಕಿಟ್ಟುವಿನ ಅಂದ್ರೆ ಸರೋಜ ಮತ್ತು ನಮ್ಮ ತುಕ್ಕೋಜಿಯ ಮಗ ಕೃಷ್ಣೋಜಿ ಅವನನ್ನ ಕಿಟ್ಟು ಅಂತ ಕರೀತಾ ಇದ್ರು. ಅವನು ಹುಟ್ಟಿದ ಮೇಲೆ ಇವರ ಬದುಕಿನಲ್ಲಿ ಅಂತ ವ್ಯತ್ಯಾಸ ಏನು ಕಾಣಲಿಲ್ಲ. ಏಕೆಂದರೆ ಕಿಟ್ಟು ಸದಾ ತೊಟ್ಟಿಲಲ್ಲಿ ಬೆರಳು ಚೀಪುತ್ತಾ ಮಲಗಿರುತ್ತಿದ್ದರಿಂದ ಸರೋಜ ತುಕ್ಕೋಜಿಯ ಹೊಲಿಗೆ ಕೆಲಸಗಳಲ್ಲಿ ಸಾಕಷ್ಟು ಭಾಗವಹಿಸುತ್ತಿದ್ದಳು. ಕೃಷ್ಣೋಜಿ ಅಂದ್ರೆ ಆ ಪಾಪು ತೊಟ್ಲಲ್ಲಿ ಬೆರಳು ಚೀಪ್ತಾ ಮಲ್ಕೋತಿದ್ದರಿಂದ ಸರೋಜ ಬಂದು ತುಕ್ಕೋಜಿಗೆ ಸಹಾಯ ಮಾಡ್ಕೊಂಡು ಅಂಗಡಿಯಲ್ಲಿ ಕುತ್ಕೊಂಡ್ಬಿಡ್ತಿದ್ಲು ಅಂತ ಹೇಳ್ತಾರೆ. ಏಕೆಂದರೆ ಕಿಷ್ಟು ಸದಾ ತೊಟ್ಟಿಲಲ್ಲಿ ಬೆರಳು ಚೀಪುತ್ತಾ ಮಲಗಿರುತ್ತಿದ್ದುದರಿಂದ ಸರೋಜ ತುಕ್ಕೋಜಿಯ ಹೊಲಿಗೆ ಕೆಲಸಗಳಲ್ಲಿ ಸಾಕಷ್ಟು ಭಾಗವಹಿಸುತ್ತಿದ್ದಳು. ಜೊತೆಗೆ ತನಗೆ ಒದಗಿದ ಮಾನಸಿಕ ನೆಮ್ಮದಿಯಿಂದ ತುಕ್ಕೋಜಿಯೂ ಹೆಚ್ಚಿನ ಕೆಲಸಗಳಿಗೆ ಹೆದರದೆ ನಿಭಾಯಿಸುತ್ತಿದ್ದನು. ಕಿಟ್ಟು ಕೊಂಚ ಬೆಳೆದ ನಂತರ ತೊಟ್ಟಿಲು ಬಿಟ್ಟು ನೆಲದ ಮೇಲೆ ತೆವಳಲಾರಂಭಿಸಿದ. ಇನ್ನು ಮಗು ಬೆಳೀತಾ ಇರುತ್ತೆ. ಆ ಮಗು ಬೆಳೀತಾ ಇದ್ದಾಗ ನೋಡಿ ಅದು ಹೇಳ್ತಾ ಇರೋದು, ಕಿಟ್ಟು ಕೊಂಚ ಬೆಳೆದ ನಂತರ ತೊಟ್ಟಿಲು ಬಿಟ್ಟು ನೆಲದ ಮೇಲೆ ತೆವಳಲಾರಂಭಿಸಿದ. ಬರೇ ಕಣ್ಣು ಮಿಟುಕಿಸುತ್ತಾ ಕೈಕಾಲ ಬಡಿಯುತ್ತಾ ತೊಟ್ಟಿಲೊಳಗಿದ್ದ ಈ ಮಾಂಸದ ಮುದ್ದೆ ನಿಧಾನವಾಗಿ ಜೀವವಾಗಿ ಮಾನವನಾಗಿ ರೂಪುಗೊಳ್ಳತೊಡಗಿದ್ದನ್ನು ನೋಡಿ ತಂದೆ ತಾಯಿಗಳಿಬ್ಬರು ಸೋಜಿಗಪಟ್ಟರು. ಮಗು ಮಾಂಸದ ಮುದ್ದೆಯಂಗಿದ್ದಂತ ಮಗು ಈಗ ಈ ಕಣ್ಣುಗಳನ್ನ ಪಿಳಿ ಅಂತ ಬಿಡೋದು, ಬೆಳೀತಾ ಇರೋದನ್ನ ನೋಡಿ ಸರೋಜ ಮತ್ತು ತುಕ್ಕೋಜಿಗೆ ಬಹಳ ಸಂತೋಷ ಆಯಿತು. ಆ ಪುಟ್ಟ ವಸ್ತುವನ್ನು ಇಬ್ಬರು ಪ್ರೀತಿಸಿದರು. ಆ ಮಗುವನ್ನ ಇಬ್ಬರು ಪ್ರೀತಿಸಿದ್ರು. ಅವರಿಬ್ಬರ ಪರಸ್ಪರ ಪ್ರೀತಿ ಇದರಿಂದ ಮಿಗಿಲಾಯ್ತು. ಅವರಿಬ್ಬರ ನಡುವೆ ಇದ್ದಂತ ಪ್ರೀತಿ ಮಿಗಿಲಾಯ್ತು ಕೂಡ. ಆದರೆ ಈಗ ಸರೋಜ ಕಿಟ್ಟುವಿನತ್ತ ಇನ್ನೂ ಕೊಂಚ ಹೆಚ್ಚು ಗಮನ ವಹಿಸಬೇಕಾದುದರಿಂದ ತುಕ್ಕೋಜಿಯ ಹೊಲಿಗೆ ಕೆಲಸ ಮಾತ್ರ ಹಾಗಾಗಿ ನಿಧಾನವಾಗತೊಡಗಿತು. ಮೊದಲಾದ್ರೆ ತುಕ್ಕೋಜಿ ಜೊತೆಗೆ ಸರೋಜಳಲ್ಲಿ ಕೂಡ ಏನು ಸಹಾಯ ಮಾಡ್ತಾ ನಿಂತ್ಕೋತಾ ಇದ್ಲು. ಆದ್ರೆ ಈಗ ಹಂಗಾಗ್ತಾ ಇಲ್ಲ. ಕಿಟ್ಟುವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸರೋಜೊಳಗಿರೋದ್ರಿಂದ ತುಕ್ಕೋಜಿಯ ಕೆಲಸದಲ್ಲಿ ಇವಳು ಮೊದಲಿನ ಹಾಗೆ ಭಾಗವಹಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬರೀ ಹತ್ತು ಕೂಗಿ ಮಾಡುತ್ತಿದ್ದ ಕಿಟ್ಟುವಿನ ಗಲಾಟೆಗಳ ವ್ಯಾಪ್ತಿ ಹೆಚ್ಚಾಯ್ತು. ಬರೀ ಹತ್ತು ಕರೆದು ಮಾಡ್ತಾ ಇದ್ದಂತ ಕಿಟ್ಟು ಮಗುವಿನ ಏನು ಗಲಾಟೆಯ ವ್ಯಾಪ್ತಿ ಜಾಸ್ತಿ ಆಯ್ತು. ಈಗೇನೇನೋ ತೀಟೆಗಳು ಮಾಡೋದು ಸಹಜ ಅಲ್ವಾ ಮಕ್ಕಳು, ಅದ ಹೆಚ್ಚಾಯ್ತು. ಒಂದು ದಿನ ತುಕ್ಕೋಜಿ ಬಂದಾಗ ಒಂದು ಮೂಲೆಯಲ್ಲಿ ತುಕ್ಕೋಜಿ ಹೊಲಿಗೆ ದಾರ ಪೂರ್ತಿ ಉಂಡೆಯಿಂದ ಬಿಚ್ಚಿಕೊಂಡು ಸಂಪೂರ್ಣ ಗೋಜಲಾಗಿ ಮೂಲೆಯಲ್ಲಿ ಬಿದ್ದಿತ್ತು. ಕಿಟ್ಟುವಿನ ಕೈಗೆ ಅದು ಯಾವ ರೀತಿ ಸಿಕ್ಕಿತ್ತೋ ತಿಳಿಯಲಿಲ್ಲ. ಎಷ್ಟೇ ಆದ್ರೂ ಇವರು ಟೈಲರ್ ಮನೆತನ ಅಲ್ವಾ, ಟೈಲರು ಇವನು. ಇದು ದಾರದುಂಡೆ ಆ ಮಗುವಿನ ಕೈಗೆ ಸಿಕ್ಕೋಗಿದೆ. ದಾರದುಂಡೆಯನ್ನ ಬಿಡಿಸಿ ಏನೋ ಗೊಂದಲ ಆಗಿ ಎಲ್ಲ ಆಗಿ ಮೂಲೆನಲ್ಲಿ ಬಿಸಾಕಿತ್ತು ಅದು ಆಟ ಆಡ್ಬಿಟ್ಟು ಅಂತ. ಅದು ಯಾಕೆ ಹಿಂಗಾಯ್ತು ಅನ್ನುವಂಥದ್ದನ್ನ ಗೊತ್ತೇ ಆಗ್ಲಿಲ್ಲ. ಅಯ್ಯೋ ಯಾರ ಕೈಗೆ ಸಿಕ್ತು ಅಂತ, ಮಗನ ಕೈಗೆ ಸಿಕ್ಕಿದೆ, ಹೆಂಗ್ ಸಿಕ್ತು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ನೋಡಿ ಈಗ ಮಾತಾಡ್ತಾರೆ. ತುಕ್ಕೋಜಿ ಅದನ್ನು ಗೋಜಲು ಬಿಡಿಸಿ ಸುತ್ತೋಣೆಂದು ಬಹಳವಾಗಿ ಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಆ ಗಂಟಾಗೋಯ್ತಲ್ಲ ಆ ದಾರದುಂಡೆಯನ್ನ ಬಿಡಿಸಿ ಸರಿಯಾಗಿ ಸುತ್ತೋಣ ಅಂತಂದ್ರೆ ಏನ್ ಮಾಡಿದ್ರು ಆಗ್ಲೇ ಇಲ್ಲ. ಆ ಗೋಜಲನ್ನು ಬಿಡ್ಸಕ್ಕೆ ಆಗ್ಲಿಲ್ಲ. ಕೊನೆಗೆ ಅದನ್ನು ತುಕ್ಕೋಜಿ ಬಟ್ಟೆ ಚೂರುಗಳಿಂದ ಕಸದ ಬುಟ್ಟಿಗೆ ರವಾನಿಸಿದನು. ಇನ್ನೇನ್ ಮಾಡೋದು, ಅಯ್ಯೋ ಬಿಡ್ಸಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಸದ ಬುಟ್ಟಿಗೆ ಬಿಸಾಕ್ತ. ದಾರದ ಉಂಡೆ ಹಾಳಾದುದರಿಂದ ತುಕ್ಕೋಜಿಗೆ ಅಷ್ಟೊಂದೇನು ಬೇಸರವಾಗಿರಲಿಲ್ಲ. ಆದರೆ ದಾರದ ಉಂಡೆ, ಕತ್ತರಿ ಬಟ್ಟೆ ಇತ್ಯಾದಿಗಳನ್ನು ನೆಲಮಟ್ಟದಲ್ಲಿ ಇಡಕೂಡದೆಂದು ಜಾಗ್ರತೆ ವಹಿಸತೊಡಗಿದನು. ನೋಡಿ ಅಪ್ಪ ಇಲ್ಲ, ದಾರದುಂಡೆ ವೇಸ್ಟ್ ಆಗಿದ್ಕೇನು ಬೇಜಾರಾಗಿರ್ಲಿಲ್ಲ. ಆದರೆ ದಾರದುಂಡೆ ಅಥವಾ ಮತ್ತಿತರ ಬೇರೆ ಯಾವ್ದಾದ್ರು ಸಾಮಾನುಗಳು, ಕತ್ತರಿ ಇವೆಲ್ಲವೂ ಕೂಡ ನೆಲದ ಮಟ್ಟದಲ್ಲಿ ಅಂದ್ರೆ ಮಗುವಿನ ಕೈಗೆ ಎಟುಕುವ ರೀತಿಯಲ್ಲಿ ನಾನು ಇಡಬಾರ್ದು ಅಂತೇಳಿ ಅವನು ಜಾಗ್ರತೆಯನ್ನು ವಹಿಸೋದಕ್ಕೆ ಆರಂಭಿಸ್ತಾ ಅಂತ ಹೇಳ್ತಾರೆ. ತುಕ್ಕೋಜಿಯ ಮಗ ಕೃಷ್ಣೋಜಿ ಅಂಬೆಗಾಲಿಡುವ ಹೊತ್ತಿಗೆ ಆಗಲೇ ರೈಲು ರಸ್ತೆಯ ನಕಾಶೆ ಸಿದ್ಧವಾಗಿ ಸರ್ವೆ ನಡೆಯತೊಡಗಿತ್ತು ಅಂತ. ಆಗ್ಲೇ ಇದೇನು ಹಾಸನ ಮತ್ತು ಮಂಗಳೂರಿಗೆ ಹೋಗುವಂತಹ ರೈಲು ರಸ್ತೆ ನಿರ್ಮಾಣ ಆಗುತ್ತೆ, ಗುರುಗಳಿಯ ಮೇಲೆ ಹೋಗುತ್ತೆ, ಅಲ್ಲೊಂದು ರೈಲ್ವೆ ಸ್ಟೇಷನ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಆ ಕೆಲಸ ಆರಂಭ ಆಯ್ತು. ಒಂದು ದಿನ ಮಾತ್ರ ತುಕ್ಕೋಜಿಗೆ ನಿಜಕ್ಕೂ ಕೋಪ ಬಂದಿತು. ಏಕೆಂದರೆ ತುಕ್ಕೋಜಿಯ ಬಳಿ ಒಂದು ಅತ್ಯಂತ ನಾಜೂಕಾದ ತೆಳ್ಳನೆ ಗಜಕಡ್ಡಿ ಇತ್ತು. ಗಜಕಡ್ಡಿ ಅಂತಂದ್ರೆ ಅಳತೆ ಮಾಡೋದು, ಬಟ್ಟೆಯನ್ನು ಅಳತೆ ಮಾಡುವಂತ ಗಜಕಡ್ಡಿ ಇತ್ತು.
ಅದು ಹಾಳಾಗೋಗಿತ್ತಂತೆ. ನೋಡಿ, ಯಾವುದೋ ದಾರದ ಕಂಪನಿಯವರು ತಮ್ಮ ಜಾಹೀರಾತಿಗೆಂದು ಅದನ್ನು ತಯಾರಿಸಿದ್ದರು. ಅದು ಯಾವ ಮಾಯದಲ್ಲಿ ಕಿಟ್ಟಿಯವನ ಕೈಗೆ ಸಿಕ್ಕಿತೋ ಏನೋ, ಅಂತೂ ತುಕ್ಕೋಜಿ ಮನೆಗೆ ಬಂದಾಗ ಅದು ಳ ಆಕಾರದಲ್ಲಿ ಬಗ್ಗಿಕೊಂಡು ಬಿದ್ದಿತ್ತು. ಮುರಿದು ಬಿಟ್ಟಿದ್ದ, ಹಿಂಗೆ ಬಗ್ಗಿಸ್ಬಿಟ್ಟಿದ್ದ. ಅದನ್ನ ಳ ಆಕಾರದಲ್ಲಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಕ್ಳು ಹೆಂಗ್ ಬೇಕಾದ್ರೆ ಏನೇನು ಮಾಡ ನುಳ್ಚು ಬಿಡ್ತಾರಲ್ಲ, ಹಂಗಾಗೋಗಿತ್ತು. ಆ ಕಾರಣಕ್ಕೆ ತುಕ್ಕೋಜಿಗೆ ಬಹಳ ಕೋಪ ಬಂತು. ಯಾವುದೋ ಕಂಪ್ನಿಯವರು ಇದನ್ನ ಕೊಟ್ಟಿದ್ರು, ಬಹಳ ಸೊಗಸಾಗಿತ್ತು ಅಂತ ಅಂದ್ಬಿಟ್ಟು ಅವನು ನೆನಪಾಗಿ ಅದನ್ನು ಬಳಸ್ತಾ ಇದ್ದ ಅಂತ. ಅದನ್ನು ನೆಟ್ಟಗೆ ಮಾಡಲು ತುಕ್ಕೋಜಿ ಅದನ್ನು ಹಲವು ಬಾರಿ ಹಿಂದೆ ಮುಂದೆ ಬಗ್ಗಿಸಬೇಕಾಯಿತು. ಈ ಪ್ರಯತ್ನದಲ್ಲಿ ಅದು ತುಂಡು ತುಂಡಾಗಿ ಹೋಯ್ತು. ಅದನ್ನ ಸರಿ ಮಾಡೋಣ, ಹಳ್ಳಾಕಾರದಲ್ಲಿತ್ತು ಅಂತ ಹೇಳಿದ್ರು, ಅದನ್ನ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದ. ಆಗ ಮಾಡುವಂತಹ ಪ್ರಯತ್ನದಲ್ಲಿ ಅದು ಮುರಿದೇ ಹೋಯ್ತು. ಇಷ್ಟೊಂದು ಒಳ್ಳೆಯ ಗಜಕಡ್ಡಿ ಹಾಳಾಯ್ತಲ್ಲ ಎಂದು ತುಕ್ಕೋಜಿ ಸಂಕಟಪಟ್ಟನು. ಅಳತೆ ಮಾಡುವಂತ ಸ್ಕೇಲ್ ಇದೆಯಲ್ಲ ಗಜಕಡ್ಡಿ, ಇಷ್ಟೊಂದು ಚೆನ್ನಾಗಿರೋದು ಮುರಿದೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಸರ ಪಟ್ಕೊಂಡ. ಈಗ ಏನಾಗುತ್ತೆ ನೋಡೋಣ. ಸರೋಜಳನ್ನು ಕರೆದು, ನೋಡು ಎಂತ ಕೆಲಸ ಮಾಡಿದ್ದಾನೆ ನಿನ್ನ ಮಗ, ಇಂಥ ಒಳ್ಳೆ ಗಜಕಡ್ಡಿ ಮುರಿದು ಹೋಯ್ತಲ್ಲ ಎಂದು ರೇಗಾಡಿದನು. ಸರೋಜಳನ್ನು ಕರೆದುಬಿಟ್ಟು ತುಕ್ಕೋಜಿ ಬೈದ, ನೋಡು ನಿನ್ ಮಗ ಹೆಂಗ್ ಮಾಡವನೆ, ಇಷ್ಟೊಂದು ಒಳ್ಳೆ ಗಜಕಡ್ಡಿ ಮುರಿದೋಯ್ತಲ್ಲ ಅಂತ ಅಂದ್ಬಿಟ್ಟು ಬೈಯಕ್ ಶುರುವಾದ. ಆದರೆ ಸರೋಜ ತುಕ್ಕೋಜಿ ಅಪ್ರತಿಭನಾಗುವಂತೆ, ನೋಡಿದ್ರಾ, ನಿಮ್ಮ ಕತ್ತರಿ ಸೂಜಿ ಇಂಚು ಪಟ್ಟಿ ಎಲ್ಲವನ್ನು ಅವನ ಕೈಗೆ ಸಿಕ್ಕುವಂತ ಇಡಬೇಡಿರಿ ಅಂತ ಹೇಳಿದರೂ ನಿಮ್ಗೆ ಗೊತ್ತಾಗೋದಿಲ್ಲ ಅಂತೆಲ್ಲ ಹೇಳೋದು. ಅಲ್ಲಪ್ಪ, ನೋಡಿದ್ರೆ ಏನ್ ಮಾಡಿದ್ರಿ, ಮಗು ಕೈಗೆ ಸಿಗೋ ಹಾಗೆ ನೀವು ಈ ಎಲ್ಲಾ ಸಾಮಾನುಗಳನ್ನ ಕೆಳಗಡೆ ಇಡ್ತಿರಲ್ಲ, ಅದು ಸರಿನಾ ಅಂತ ಅಂದ್ಬಿಟ್ಟು ಅವಳೇನೆ ಅವನಿಗೆ ರಿವರ್ಸ್ ಮಾತಾಡೋದಕ್ಕೆ ಆರಂಭಿಸಿದ್ಲು. ಗಜಕಡ್ಡಿ ಹಾಳಾದರೆ ಹಾಳಾಗಲಿ, ಸೂಜಿ ಬ್ಲೇಡ್ಗಳನ್ನೇನಾದರೂ ನುಂಗಿದರೆ ಏನು ಗತಿ ಎಂದು ತಿರುಗಿ ತುಕ್ಕೋಜಿಯನ್ನೇ ದಬಾಯಿಸಿದಳು. ಇದರಿಂದ ತುಕ್ಕೋಜಿಗೆ ಇನ್ನೂ ಅಸಮಾಧಾನವಾಯಿತು. ಇವಳ ಜಂಬವೇ ಎಂದು ಅಂದುಕೊಂಡನು. ಇದೇನು ನಾನು ಮಾತಾಡ್ತಾ ಇದ್ದೀನಿ, ಇವಳೇ ನನಗೆ ವಾಪಸ್ ಹೇಳ್ತಾ ಇದ್ದಾಳಲ್ಲ ಅಂತಂದ್ಬಿಟ್ಟು. ಅಲ್ಲ, ಅದನ್ನ ಯಾಕೆ ನೀವು ಕೆಳಗಡೆ ಇಟ್ಟಿದ್ದೀರಿ ಅಂತಂದಾಗ ಅವಳೇ ರಿವರ್ಸ್ ಮಾತಾಡೋದು. ಅದಕ್ಕೆ ತುಕ್ಕೋಜಿ ಅನ್ಕೋತಾ ಇದ್ದಾನೆ, ಇವಳ ಜಂಬವೇ ಎಂದು ಅಂದುಕೊಂಡನು. ಇವಳ ಜಂಬವೇ, ಏನ್ ಮಾತಾಡ್ತಾ ಇದ್ದಾಳೆ ತಿರುಗಿಸಿ ಅಂತ ಅಂದ್ಬಿಟ್ಟು ತುಕ್ಕೋಜಿ ಅನ್ಕೋತಾ ಇದ್ದಾನೆ. ಆದರೆ ಕಾಲಕ್ರಮೇಣ ತುಕ್ಕೋಜಿಗೆ ಮರೆತೇ ಹೋಯ್ತು. ಕಾಲಕ್ರಮೇಣ ಅದು ದಾರದುಂಡೆ ಮಟ್ಟಿದ್ದು, ಗಜಕಡ್ಡಿ ಮುರಿದಾಕಿದವೆಲ್ಲ ಮರೆತೇ ಹೋಯ್ತು. ಬ್ಲೇಡ್ ಸೂಚಿಗಳನ್ನು ನುಂಗಿದರೆ ಎಂದು ಹೇಳಿದ ಸರೋಜಳ ಮಾತಿನಲ್ಲೂ ತಥ್ಯವಿದೆ ಎಂದೆನಿಸಿ ತುಕ್ಕೋಜಿಯ ಕೋಪವು ಶಮನವಾಯಿತು. ಅಲ್ಲಪ್ಪ, ನಿಜ, ಸರೋಜ ಹೇಳದಲ್ಲ, ಬ್ಲೇಡೋ ಸೂಜಿನ ಏನಾದ್ರೂ ಅವನ ಕೈ ಮಗು ಕೈಗೆ ಸಿಕ್ಕಿದ್ರೆ, ಅಯ್ಯೋ ಇಲ್ಲ ಅವಳ ಮಾತಿನಲ್ಲೂ ಅರ್ಥ ಇದೆ ರೀ, ಅವಳ ಮಾತಿನಲ್ಲೂ ಸತ್ಯ ಇದೆ, ನಾನು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತುಕ್ಕೋಜಿ ಅದನ್ನ ಯೋಚನೆ ಮಾಡೋದಕ್ಕೆ ಶುರುವಾದ. ಇನ್ನೊಂದು ದಿನ ಮಾತ್ರ ಇದ್ದಕ್ಕಿದ್ದಂತೆ ಗುರುತರ ಅಸಮಾಧಾನದ ಸಂಗತಿ ನಡೆಯಿತು. ಇಷ್ಟೆಲ್ಲ ಸಂಗತಿಗಳು ನಡೀತಾ ಇರ್ಬೇಕಾದ್ರೆ ಇನ್ನೊಂದು ದಿವಸ ಯಾವುದೋ ಎಡವಟ್ಟು ನಡೆದೋಯ್ತು. ಏನು, ಸರೋಜಳು ಕೆಲಸದ ಬರದಲ್ಲಿ ಒಂದು ಬಟ್ಟೆಯನ್ನು ನೀರಿನಲ್ಲಿ ನೆನೆಸಿ ಕುಗ್ಗಿಸುವುದನ್ನು ಮರೆತು ಬಿಟ್ಟಿದ್ದಳು. ತುಕ್ಕೋಜಿಗೆ ಸಹಾಯ ಮಾಡ್ತಾ ಇದ್ಲಲ್ಲ, ಕೆಲವು ಬಟ್ಟೆಗಳನ್ನ ನೀರಿನಲ್ಲಿ ಅದ್ಬೇಕಾಯ್ತದೆ, ಅದ್ಬಿಟ್ಟು ಆಮೇಲೆ ಒಲೆದು ಕೊಡ್ಬೇಕಾಗತ್ತೆ. ಆದ್ರೆ ಇವಳು ಕೆಲಸದ ಬರದಲ್ಲಿ ಅಡಿಗೆ ಮನೆ ಕೆಲಸ, ಮಗುವನ್ನು ನೋಡ್ಕೊಳ್ಳೋದು, ಇವನಿಗೂ ಸಹಾಯ ಮಾಡೋದು, ಇವೆಲ್ಲ ಈ ತರದ ಒಂದು ಒತ್ತಡದಲ್ಲಿ ಅವಳು ನೀರಿಗೆ ಅದನ್ನ ನೆನೆಸಿ ಹಾಕ್ಬೇಕು ಅನ್ನುವಂಥದ್ದನ್ನು ಮರ್ತೋಗಿದ್ಲು. ನೋಡಿ, ನೆನೆಸಿದ್ದೇನೆಂದು ಹೇಳಿದ್ದರಿಂದ ತುಕ್ಕೋಜಿ ಯಥಾ ಪ್ರಕಾರ ಅಳತೆ ಹಿಡಿದು ಕತ್ತರಿಸಿ ಒಲ್ದೇ ಬಿಟ್ಟನು. ಹೌದ್ರೆ ನೆನೆಸಿದ್ದೀನಿ, ಅವಳು ನೆನೆಸಿರ್ಲಿಲ್ಲ, ಆರು ನೆನೆಸಿದ್ದೀನಿ ನಾನು ನೀರಲ್ಲಿ ಅಂತ ಅಂದೇ ಇಟ್ಲೆ ಅವನು ಯಥಾ ಪ್ರಕಾರ ತುಕ್ಕೋಜಿ ಬಟ್ಟೆಯನ್ನ ಕಟ್ ಮಾಡ್ಬಿಟ್ಟು ಒಲ್ದೇ ಬಿಟ್ಟ. ಏನಾಯ್ತು ನೋಡೋಣ. ದುರ್ದೈವ ವಶಾತ್ ಅವು ಕೈಮಗ್ಗದ ಬಟ್ಟೆಗಳಾಗಿದ್ದವು. ದುರ್ದೈವ ವಶಾತ್, ಅವರ ಅದೃಷ್ಟ ಸರಿ ಇಲ್ಲ ನೋಡಿ, ಹೆಂಗ ಹೋಯ್ತು ಅಂತ. ಆ ಉಡುಪುಗಳನ್ನು ತೆಗೆದುಕೊಂಡು ಹೋದ ಗಿರಾಕಿ ಮಾತ್ರ ಒಂದು ವಾರದ ತರುವಾಯ ಹಳ್ಳಿಯಿಂದ ವಾಪಸ್ ಆದರು. ಒಲ್ದೇ ಬಿಟ್ಟ ಅವನು, ಅದು ಕೈಮಗ್ಗದ ಬಟ್ಟೆ ಆಗಿದ್ರಿಂದ ಅವು ಕುಗ್ಗೋದು ಅಂತ ಹೇಳ್ತಾ ಇರೋದು ನೋಡಿ. ಉಡುಪುಗಳನ್ನು ತೆಗೆದುಕೊಂಡು ಹೋದ ಗಿರಾಕಿ ಮಾತ್ರ ಒಂದು ವಾರದ ತರುವಾಯ ಹಳ್ಳಿಯಿಂದ ವಾಪಸ್ ಆದರು. ಬಟ್ಟೆ ಇಸ್ಕೊಂಡು ಹೋದ್ರು ಒಂದು ವಾರ ಬಿಟ್ಕೊಂಡು ವಾಪಸ್ ಆಗ್ತಾ ಇದ್ದಾರೆ, ಯಾಕಂದ್ರೆ ಎಡವಟ್ಟಾಗೈತೆ ಬಟ್ಟೆ. ಆ ಉಡುಪುಗಳು ಅಸಹನೀಯ ಪ್ರಮಾಣಕ್ಕೆ ಕುಗ್ಗಿದ್ದವು. ಆ ಉಡುಪುಗಳು ಅಸಹನೀಯ ಪ್ರಮಾಣಕ್ಕೆ ಕುಗ್ಗಿದ್ವು ಅಂತ, ತುಂಡಾಗೋಗಿದ್ವು. ವಾಸ್ತವವಾಗಿ ತುಕ್ಕೋಜಿ ಹೊಲಿದು ಕೊಟ್ಟಿದ್ದ ಶರ್ಟ್ ಕುಪ್ಪಸದಂತೆ ಅದರ ಯಜಮಾನನ್ನು ಅಪ್ಪಿ ಹಿಡಿದಿತ್ತು ಅಂತ. ಸಹಜವಾಗಿ ಅವನು ಹೊಲ್ಕೊಟ್ಟಿದ್ದ ಬಟ್ಟೆ, ಶರ್ಟ್ ಹೊಲ್ಕೊಟ್ಟಿರೋದು ಅವನಿಗೆ ಕುಪ್ಪಸ ತರ ಆಗೋಗಿತ್ತು ಅಂತ ಹೇಳ್ತಾ ಇರೋದು. ಅದರ ಯಜಮಾನನ ಅಪ್ಪಿ ಹಿಡಿದಿತ್ತು. ಆತನು ಬಂದವನೇ ಆಶ್ಚರ್ಯದಿಂದ, ಇದೇನ ಮಾರಾಯರೆ, ಇದು ಹೀಗಾಗಿ ಹೋಯ್ತಲ್ಲ ಹಾ ಎಂದು ಹುಚ್ಚಾಗಿ ನಗುತ್ತಾ ತುಕ್ಕೋಜಿ ಎದುರು ನಿಂತರು. ಅಲ್ಲಪ್ಪ, ಇದೇನ್ ಹಿಂಗ್ ಹೊಲ್ಕೊಟ್ಟಿದ್ದೀರಿ ನೀವು, ಅಯ್ಯಪ್ಪ ಥೂ, ಅದೇನ್ ಹೇಳೋದು ಅಂತ ಅಂದ್ಬಿಟ್ಟು ಹಿಂಗ್ ಮಾತಾಡಿದ್ರು ತುಕ್ಕೋಜಿ ಎದುರುಗಡೆಗೆ. ತುಕ್ಕೋಜಿಗೆ ಏನಾಯ್ತು ನೋಡೋಣ. ಈಗ ಗಂಟಿನೊಳಗೆ ಬಿಗಿದು ಕಟ್ಟಿದ್ದ ಮಾಂಸದ ಮೂಟೆಯಂತೆ ಆತನು ಕಾಣುತ್ತಿದ್ದ. ಅವನು ಹಂಗಿದ್ದ ಅಂತ ಹೇಳ್ತಾ ಇರೋದು. ಅವ್ನು ಬಂದವನು, ಬಟ್ಟೆ ಹಾಕೊಂಡು ಬಂದವನು. ತುಕ್ಕೋಜಿ ಅದನ್ನು ಕಳಿಸಿಕೊಡಿ, ಅದು ಹ್ಯಾಂಡ್ಲೂಮ್ ಬಟ್ಟೆ ಆದ್ದರಿಂದ ಹಾಗಾಗಿದೆ, ಹೊಲಿಗೆ ಬಿಚ್ಚಿ ಸರಿ ಮಾಡಿ ಕೊಡುತ್ತೇನೆ ಎಂದ.
ಅವನು ಸಬೂ ಬೀಳ್ತಾ ಇದ್ದಾನೆ ಈಗ ತಿಕ್ಕೋಜಿ. ಅಯ್ಯಯ್ಯೋ ಅದು ಹ್ಯಾಂಡ್ಲೂಮ್ ಬಟ್ಟೆ ಆಗಿರೋದ್ರಿಂದ ಅದು ಹಂಗೆ ಆಗೋಗಿದೆ, ಅದನ್ನ ಸರಿ ಮಾಡ್ಕೊಡ್ತೀನಿ, ನೀವು ಕಟ್ಕೊಳ್ಸಿ ಅಂತ ಹೇಳ್ತಾ ಇದ್ದಾನೆ. ಆ ಗಿರಾಕಿ ಹೊಸ ಬಟ್ಟೆಗಳನ್ನು ಬಿಚ್ಚಿಕೊಟ್ಟು ಪಟ್ಟಣದಲ್ಲಿ ಸುತ್ತಿ ತಂದಿದ್ದ ಹಳೆ ಬಟ್ಟೆಗಳನ್ನು ಹಾಕಿಕೊಂಡು ಹೋದನು. ತುಕ್ಕೋಜಿಗೆ ಈ ಸಾರಿ ಕೊಂಚ ಕೋಪ ಬಂತು ಸರೋಜಳ ಮೇಲೆ. ಸರೋಜ ಅದನ್ನು ನೀರಿನಲ್ಲಿ ನೆನೆಸಿ ಕೊಟ್ಟಿಲ್ಲದುದೇ ಇದಕ್ಕೆ ಕಾರಣವೆಂಬುದು ತುಕ್ಕೋಜಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ. ಯಾಕೆ ಕೋಪ ಬಂತು ಅಂತಂದ್ರೆ, ಯಾಕೆ ಆ ಬಟ್ಟೆ ಎಡವಟ್ಟಾಗಿದೆ ಹೊಲಿಗೆ ಅಂತಂದ್ರೆ, ಸರೋಜ ಆ ಬಟ್ಟೆಯನ್ನ ನೀರಿನಲ್ಲಿ ನೆನೆಸಿಕೊಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗಿ ಸರೋಜಳ ಮೇಲೆ ತುಕ್ಕೋಜಿಗೆ ಕೋಪ ಬಂತು. ನೋಡಿ, ಹಳೆ ಬಟ್ಟೆಗಳನ್ನ ಹಾಕಿಕೊಂಡು ಹೋದನು. ತುಕ್ಕೋಜಿಗೆ ಈ ಸಾರಿ ಕೊಂಚ ಕೋಪ ಬಂತು ಸರೋಜಳ ಮೇಲೆ. ಯಾಕೆ? ಸರೋಜ ಅದನ್ನು ನೀರಿನಲ್ಲಿ ನೆನೆಸಿಕೊಟ್ಟಿಲ್ಲದುದೇ ಇದಕ್ಕೆ ಕಾರಣವೆಂದು ತುಕ್ಕೋಜಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಎಡವಟ್ಟಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಸರೋಜ ನೀರಿನಲ್ಲಿ ಆ ಬಟ್ಟೆನ ನೆನೆಸಿಕೊಟ್ಟಿಲ್ಲ ಅನ್ನುವಂಥದ್ದು ಅರ್ಥ ಆಗಿ ಸರೋಜಳ ಮೇಲೆ ತುಕ್ಕೋಜಿಗೆ ಕೋಪ ಬಂತು. ಸರೋಜಳನ್ನು ಕರೆದು, ನಿನ್ನಿಂದ ಆದ ಅನಾಹುತ ನೋಡು, ನಿನ್ನಿಂದ ಆದ ಅನಾಹುತ ನೋಡು ಎಂದು ರೇಗಾಡಿದ. ಹೀಗಾದರೆ ನಾನು ಬಾಗಿಲು ಮುಚ್ಚಿಕೊಂಡು ಊರು ಬಿಡಬೇಕಾಗುತ್ತದೆ. ನನ್ನ ಜೀವಮಾನದಲ್ಲಿ ಹೊಲಿದುಕೊಟ್ಟ ಬಟ್ಟೆ ಎಂದೂ ವಾಪಸ್ಸಾಗಿರಲಿಲ್ಲ. ನೋಡು ಎಂತ ಕೆಲಸ ಮಾಡಿದ್ಯಾ, ನೋಡು ನೀರ್ನಲ್ಲಿ ನೆನೆಸಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಈಗ ನೆನೆಸಿ ಈ ತರ ಆಗಿದೆ ನೋಡಿ ಈ ಬಟ್ಟೆಯನ್ನ. ನನ್ನ ಜೀವನದಲ್ಲಿ ಯಾವತ್ತೂ ನನ್ನ ಕೆಲಸದಲ್ಲಿ ಈ ತರ ಎಡವಟ್ಟುಗಳು ಆಗಿರ್ಲಿಲ್ಲ ಅಂತೇಳಿ ಸರೋಜೊಳಗೆ ಮಾತಾಡ್ತಾ ಇದ್ದಾನೆ. ನೀನು ಎಂತ ಕೆಲಸ ಮಾಡಿದೆ ಎಂದು ಹಾರಾಡಿದ. ಸರೋಜೊಳಿಗೆ ಏನು ಮಾಡಬೇಕೆಂಬುದು ತೋಚಲಿಲ್ಲ. ಸರೋಜೊಳಿಗೆ ಏನ್ ಮಾತಾಡಬೇಕು ಏನ್ ಮಾಡಬೇಕು ಅನ್ನುವಂಥದ್ದು ತೋಚಲಿಲ್ಲ. ಕೆಲಸದ ಬರದಲ್ಲಿ ಮರೆತು ಹೋಯ್ತು, ಎಷ್ಟೋ ಬಟ್ಟೆ ನೀರಿಗೆ ಹಾಕದೆ ನೀವು ಹೊಲಿದು ಕೊಡೋದಿಲ್ಲವೇ, ಈಗ ನನ್ನ ಮೇಲೆ ಮಾತ್ರ ರೇಗುತ್ತಿದ್ದೀರಿ ಎಂದಳು. ಪಾಪ ಅವಳು ಹೆಣ್ಮಗಳು ಏನ್ ಮಾಡಕ್ ಬರ್ತದೆ ಅವಳು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಅಲ್ಲ ರೀ, ಕೆಲ್ಸದ ಬರದಲ್ಲಿ ಏನೋ ಮರ್ತೋಯ್ತಪ್ಪ, ಅರೆ ಎಷ್ಟೋ ಬಟ್ಟೆಗಳನ್ನ ನೀವು ನೀರ್ಗೆ ಹಾಕ್ತೇನೆ ಹೊಲ್ದ್ಕೊಡಲ್ವಾ ಅಂತ ದಬಾಯಿಸಿದ್ಲು. ತುಕ್ಕೋಜಿ ಆ ರೀತಿ ನೆನೆಸದೆ ಹೊಲಿದು ಕೊಡುವ ಬಟ್ಟೆಗಳನ್ನು ಕಂಪನಿಯವರೇ ಕುಗ್ಗಿಸಿ ಕಳಿಸುತ್ತಾರೆಂದು ಟೆರಿಲಿನ್ ನೈಲಾನ್ ಬಟ್ಟೆಗಳನ್ನು ಕುಗ್ಗಿಸಬೇಕಾಗಿಲ್ಲೆಂದು ವಿವರಿಸುತ್ತಾ ಕೊನೆಗೆ ಅದು ಬೇಸರವಾಗಿ, ಅದೆಲ್ಲ ನಿನ್ನ ಹತ್ತಿರ ಹೇಳ್ತಾ ಕೂರೋದಕ್ಕೆ ಆಗೋಲ್ಲ, ಹೇಳಿದಷ್ಟು ಬಾಯಿ ಮುಚ್ಚಿಕೊಂಡು ಮಾಡಿಡು ಎಂದ. ನೋಡಿ, ಈ ತರ ಮಾತಾಡಕ್ ಶುರು ಆಗುತ್ತೆ. ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿ ಮಾಡ್ತಾ ಇದ್ರು. ಅವರ ಬದುಕಿನಲ್ಲಿ ಮಗು ಬಂತು. ಮಗುವಿನಿಂದ ಅವರು ಬಹಳ ಸೊಗಸಾದ ಜೀವನವನ್ನು ಕಂಡುಕೊಳ್ಬೇಕಾಯ್ತು. ಮಗು ಇನ್ನು ಅವರ ನಡುವೆ ಪ್ರೀತಿಯನ್ನು ಹೆಚ್ಚಿಸ್ಬೇಕಾಯ್ತು. ಆದರೆ ಅದನ್ನೆಲ್ಲ ಮರೆತುಬಿಟ್ಟು ಇವರು ಮಗು ಹುಟ್ಟಿದ್ದ ಕಾರಣವಾಗಿ ಇನ್ಯಾವ್ದ್ಯಾವ್ದೋ ಕ್ಷುಲ್ಲಕವಾದ ಕಾರಣಗಳಿಗೆ ಜಗಳ ಆಡೋದಕ್ಕೆ ಶುರುವಾಗ್ತಾ ಇದ್ದಾರೆ. ತುಕ್ಕೋಜಿ, ನೀನು ನನ್ನ ಬಾಳಿಗೆ ಬಂದಿದ್ದು ನನ್ನ ಅದೃಷ್ಟ ದೇವತೆ ಅಂತ ಮಾತಾಡ್ತಾ ಇದ್ದವನು ಈಗ ಏನೆಲ್ಲ ಮಾತಾಡೋದಕ್ಕೆ ಶುರು ಆಗ್ತಾ ಇದೆ ನೋಡಿ. ತುಕ್ಕೋಜಿ ಆ ರೀತಿ ನೆನೆಸದೆ ಹೊಲಿದು ಕೊಡುವ ಬಟ್ಟೆಗಳನ್ನು ಕಂಪನಿಯವರೇ ಕುಗ್ಗಿಸಿ ಕಳಿಸಿರುತ್ತಾರೆಂದು ಟೆರಿಲಿನ್ ನೈಲಾನ್ ಬಟ್ಟೆಗಳನ್ನು ಕುಗ್ಗಿಸಬೇಕಾಗಿಲ್ಲೆಂದು ವಿವರಿಸುತ್ತಾ ಕೊನೆಗೆ ಅದು ಬೇಸರವಾಗಿ, ಅವನು ಯಾವಾಗ್ಲೂ ಹೇಳ್ತಾ ಇದ್ದ, ಇಲ್ಲ ಕೆಲವು ಬಟ್ಟೆಗಳನ್ನ ಕಂಪ್ನಿಯವರೇ ನೀರಲ್ಲಿ ನೆನೆಸಿ ಕಳಿಸ್ಕೊಟ್ಟಿರ್ತಾರೆ, ಕೆಲವು ಟೆರಿಲಿನ್ ಬಟ್ಟೆಗಳನ್ನೇನು ನೀರಲ್ಲಿ ನೆನೆಸ್ಬೇಕಾದ ಅಗತ್ಯ ಇಲ್ಲ ಅಂತ ಅವಳಿಗೆ ಪ್ರತಿ ಸಾರನ್ನು ಹೇಳಿ ವಿವರಿಸಿ ಬೋರ್ ಆಗೋಗಿತ್ತು ಅವನಿಗೆ. ಈಗ ನೋಡಿ, ಅದು ಬೇಸರವಾಗಿ ಅದೆಲ್ಲ ನಿನ್ನ ಹತ್ತಿರ ಹೇಳ್ತಾ ಕೂರೋದಕ್ಕೆ ಆಗೋಲ್ಲ. ನೋಡಿ ಈಗ ಹೆಂಗ ಅನ್ನೋಕ್ ಶುರು ಆಗೋದ, ಅವೆಲ್ಲ ನಿನ್ನ ಹತ್ರ ಹೇಳ್ತಾ ಕುತ್ಕೊಳಕ್ ಆಗಲ್ಲ ಇಲ್ಲಿ ಅಂತೇಳಿ ಹೇಳ್ದಷ್ಟು ಬಾಯಿ ಮುಚ್ಕೊಂಡು ಮಾಡು ಅಂತ ಹೇಳಕ್ ಶುರು ಆಗೋದ ತುಕ್ಕೋಜಿ. ಈಗ ನೋಡಿ, ಅವರು ವ್ಯವಹಾರಿಕವಾಗಿ ಹೆಚ್ಚಾಗ್ತಾ ಇದ್ದಂಗೆ ತಲೆನೋವುಗಳು ಸಂಸಾರದಲ್ಲೂ ಕೂಡ ಅವುಗಳನ್ನು ತಂದು ಇಬ್ರು ಜಗಳ ಆಡೋದಕ್ಕೆ ಶುರುವಾಗಿದ್ದಾರೆ. ಸರೋಜಳಿಗೆ ಈ ಧೋರಣೆ ಸರಿ ಬರಲಿಲ್ಲ. ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡಿಡು ಅನ್ನುವಂಥ ತುಕ್ಕೋಜಿಯ ಧೋರಣೆ ಇದೆಯಲ್ಲ, ಅದ್ಯಾಕೋ ಸರಿ ಬರಲಿಲ್ಲ. ತನ್ನ ಸಹಕಾರವನ್ನು ಹಾಳು ಮಾಡುವ ಚಾಕರಿಯ ತರಹೆ ಎಂದು ತುಕ್ಕೋಜಿ ತಿಳಿದಿರುವುದು ಅವಳಿಗೆ ಒಪ್ಪಿಗೆಯಾಗಲಿಲ್ಲ. ನಾನು ನನ್ನ ಮಗನನ್ನೂ ಕಟ್ಕೊಂಡು ಅವನಿಗೆ ಸಹಾಯ ಮಾಡ್ತಾ ಇರುವಂತ ಇದು ಒಬ್ಬ ಅಸಿಸ್ಟೆಂಟ್ ಮಾಡ್ದಂಗೆ ಅಂತ ಅವನು ಭಾವಿಸ್ಕೊಂಡು ನನ್ನ ಬೈತಾ ಇದ್ದಾನಲ್ಲ, ನಾನು ಅವನ ಧರ್ಮಪತ್ನಿ ಅಂತೇಳಿ ಭಾವಿಸ್ಕೊಂಡು ಅವನು ಸ್ವೀಕಾರ ಮಾಡ್ಬೇಕೆ ಹೊರತು ಒಬ್ಬ ಮಾಮೂಲಿ ಸರ್ವೆಂಟ್ ಸಹಾಯ ಮಾಡಿದಾಗ ಅವನು ತಪ್ಪು ಮಾಡಿದಾಗ ಬೈತಲ್ಲ ಆಗ ಭಾವಿಸ್ಕೊಂಡು ನನ್ನನ್ನು ಟ್ರೀಟ್ ಮಾಡ್ತಾವನಲ್ಲ ಇವನು ಅಂತ ಹೇಳಿ ಸರೋಜಳಿಗೆ ಬೇಜಾರಾಯ್ತು. ತನ್ನ ಸಹಕಾರವನ್ನು ಹಾಳು ಮಾಡುವ ಚಾಕರಿಯ ತರಹೆ ಎಂದು ತುಕ್ಕೋಜಿ ತಿಳಿದಿರುವುದು ಅವಳಿಗೆ ಒಪ್ಪಿಗೆಯಾಗಲಿಲ್ಲ. ತುಕ್ಕೋಜಿ ಭಾವಿಸಿರೋದು ಅವಳಿಗೆ ಇಷ್ಟ ಆಗಿಲ್ಲ. ಹುಬ್ಬು ಗಂಟಿಕ್ಕಿಕೊಂಡು ಸುಮ್ಮನಾದವು, ಕೋಪ ಮಾಡ್ಕೊಂಡು ಸುಮ್ಮನಾದ್ಲು. ಕಂಪನಿಯವರು ಎಲ್ಲಾ ಬಟ್ಟೆಗಳನ್ನು ನೀರಿಗೆ ಹಾಕಿಯೇ ಏಕೆ ಕಳಿಸಬಾರದು ಎಂದು ಆಲೋಚಿಸಿದಳು. ಈ ಹಾಳಾದ ಕಂಪ್ನಿಯವರು ಎಲ್ಲಾ ಬಟ್ಟೆಗಳನ್ನು ನೀರಿಗೆ ಹಾಕಿ ಕಳಿಸಿದ್ರೆ ಏನ್ ಇವ್ರು ಗಂಟೋಯ್ತದೆ ಅಂತ ಅವಳು ಯೋಚನೆ ಮಾಡಿದ್ಲು. ತುಕ್ಕೋಜಿಗೆ ಈ ವಿಷಯದಲ್ಲಿ ಅಷ್ಟೊಂದು ಬೇಸರ ಬರಲು ಕಾರಣ
ಅವನು ಎಷ್ಟು ಬೇಕಾದರೂ ಬಟ್ಟೆ ಹೊಲಿಯಲು ತಯಾರಿದ್ದನು. ಅವನಿಗೆ ಯಾಕೆ ಆದಂಗಾಗಿದ್ದಕ್ಕೆ ಬೇಜಾರು ಅಂತಂದ್ರೆ, ಎಷ್ಟು ಹೊಸ ಬಟ್ಟೆಗಳನ್ನು ಬೇಕಾದ್ರೂ ಹೊಲಿತಿದ್ದ. ಆದರೆ ಈ ರಿಪೇರಿ ಮಾಡೋ ಕೆಲಸ ಆಯ್ತಲ್ಲ, ಆ ಕೆಲಸ ಅವನಿಗೆ ಇಷ್ಟ ಇರಲಿಲ್ಲ. ಆದರೆ ಹೊಲಿದ ಬಟ್ಟೆಗಳ ಹೊಲಿಗೆಯನ್ನು ಇನ್ನೊಮ್ಮೆ ಬಿಚ್ಚಿ ಹೊಲಿಯುವುದೆಂದರೆ ಮಾತ್ರ ಅವನಿಗೆ ಸಹಿಸಲು ಅಸಾಧ್ಯವಾದ ಕೋಪ ಬರುತ್ತಿತ್ತು. ಅವನಿಗೆ ಆ ಕೆಲಸ ಮಾಡೋದು ಅಂತಂದ್ರೆ, ರಿಪೇರಿ ಮಾಡೋ ಕೆಲಸ, ಬಟ್ಟೆಗಳನ್ನ ಅಸಾಧ್ಯವಾದ ಕೋಪ ಬರ್ತಿತ್ತು ಅವನಿಗೆ ಅಂತ ಹೇಳ್ತಾ ಇರೋದು. ಆ ವಾಪಸ್ಸಾದ ಬಟ್ಟೆಗಳ ಹೊಲಿಗೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಬಟ್ಟೆ ಆದಷ್ಟು ಅಳತೆಯನ್ನು ವಿಸ್ತರಿಸಿ ಹೊಲಿದು ಕೊಡಬೇಕಾದರೆ ಹಲವಾರು ಸೂಟುಗಳನ್ನು ಹೊಲಿದುದಕ್ಕಿಂತ ಹೆಚ್ಚಿನ ಸಮಯ ತಾಳ್ಮೆ ವ್ಯರ್ಥವಾಯಿತು. ಹಂಗೆ ರಿಪೇರಿ ಮಾಡೋ ಬಟ್ಟೆಗಳನ್ನೆಲ್ಲ ಅವನು ಬಿಚ್ಚಿ ಹೊಲಿಗೆಯನ್ನ ಬಿಚ್ಚಿ ಸರಿ ಮಾಡಿ ಅಳತೆಗೆ ತಕ್ಕವಂತೆ ಅದನ್ನ ಹೊಲ್ದು ಕೊಡೋಷ್ಟಕ್ಕೆ ಒಂದು ಸೂಟು ಹೊಲಿಯಷ್ಟು ಸಮಯವನ್ನೇ ತಗೋತಿತ್ತು ಅಂತ ಹೇಳ್ತಾರೆ. ಕೆಲಸದ ಮಧ್ಯೆ ತೆವಳಿಕೊಂಡೇ ಬಂದು ತೊಂದರೆ ಕೊಡುತ್ತಿದ್ದ ಕಿಟ್ಟುವಿನ ಮೇಲೂ ಉಗ್ರವಾಗಿ ರೇಗಿದನು. ಕೆಲಸ ಸಮಯದಲ್ಲೇ ಬೇಕು ಅಂತ ಅಂಬಲಿಸಿ ಮಕ್ಕಳು ಮಾಡ್ಕೊಂಡಿದ್ರಲ್ಲ ಆ ಕಿಟ್ಟು ತೆವಳ್ಕೊಂಡು ಬಂದಾಗ ಅದ್ರ ಮೇಲೆ ರೇಗಕ್ಕೆ ಶುರುವಾದ. ಅಂದ್ರೆ ನೋಡಿ, ಇವರ ವ್ಯವಹಾರದಲ್ಲಿ ಮಾನವೀಯತೆಯನ್ನ, ಭಾವನೆಗಳನ್ನ ಕುಗ್ಗಿಸ್ಕೊಂಡಾಗ ಈ ತರದ ಎಲ್ಲ ಅವಿವೇಕಗಳು ನಡೆದೋಗುತ್ತೆ. ಎಷ್ಟೋ ಗಂಡ ಹೆಂಡೆಯರ ಬದುಕಿನಲ್ಲಿ ಈ ತರದ ಅವಿವೇಕಗಳು ನಡೆದೇ ಅವರು ವಿಚ್ಛೇದನವನ್ನ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಹೊರಟೋಗ್ತಾರೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು. ಅದನ್ನ ಕಥೆಯಲ್ಲಿ ಕಟ್ಕೊಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಅಂತೂ ಈ ಅನಿರೀಕ್ಷಿತ ಬೆಳವಣಿಗೆ ತುಕ್ಕೋಜಿಯ ಜೀವನದಲ್ಲಿ ಅದೇ ಮೊದಲನೇದಾಗಿತ್ತು. ಈ ತರದ್ದೊಂದು ಅವನ ವೃತ್ತಿ ಬದುಕಿನಲ್ಲಿ ಎಡವಟ್ಟಾಗಿರುವಂತಹದ್ದು ಇದೇ ಮೊದಲಾಗಿತ್ತು. ಕಿಟ್ಟು ಬೆಳೆದು ಅಂಬೆಗಾಲಿನ ಅಂತ ತಲುಪುವುದರ ಒಳಗೆ ಆಟ ತಂಟೆಗಳು ಹೆಚ್ಚಾಗತೊಡಗಿದ್ವು. ಮಕ್ಕಳು ಬೆಳೀತಾ ಇದ್ದಂಗೆ ಆಟಗಳಾಗುತ್ತೆ, ತಂಟೆಗಳು, ತೀಟೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಮೊದಲಿನಂತೆ ನಿದ್ದೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಿರಲಿಲ್ಲ. ಈಗ ಹೆಚ್ಚಿನ ಸಮಯ ನಿದ್ದೆ ಮಾಡ್ತಿರ್ಲಿಲ್ಲ ಕಿಟ್ಟು. ತುಕ್ಕೋಜಿಯ ಹೊಲಿಗೆ ಕೆಲಸದಲ್ಲಿ ಹೆಚ್ಚು ಭಾಗವಹಿಸಲು ಸರೋಜಳಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆ ಕಾರಣಕ್ಕೋಸ್ಕರ ಮಗು ಬೇಗ ಎದ್ದು ಬಿಡ್ತಿದ್ರಿಂದ ಮಗುವಿನ ಲಾಲನೆ ಪಾಲನೆಯಲ್ಲೇ ಸರೋಜಳು ಕಳಿಬೇಕಾಗಿದ್ದರಿಂದ ತುಕ್ಕೋಜಿಯ ಕೆಲಸದಲ್ಲಿ ಸರೋಜ ಭಾಗಿಯಾಗಕ್ಕಾಗ್ತಾ ಇರಲಿಲ್ಲ. ಆ ಕಾರಣಕ್ಕೆ ತುಕ್ಕೋಜಿಯ ವೃತ್ತಿ ಜೀವನದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ಗಳು ಆರಂಭ ಆದ್ವು, ಅಡಚಣೆಗಳೆಲ್ಲ ಶುರುವಾದವು. ನೋಡೋಣ ಏನಾಗುತ್ತೆ ಅಂತ. ತುಕ್ಕೋಜಿಯ ತಾಳ್ಮೆ ಸಮಯಗಳು ಇದರೊಡನೆ ಕಡಿಮೆ ಆಗತೊಡಗಿದವು. ಅವನ ವೃತ್ತಿ ಬದುಕಿನಲ್ಲಿ ವ್ಯತ್ಯಾಸಗಳು ಕಾಣಕ್ಕೆ ಶುರುವಾದ್ರಿಂದ ಸ್ವಲ್ಪ ಅಸಹನೆಯಿಂದ ನಡ್ಕೊಳ್ಳೋದಕ್ಕೆ ಶುರುವಾದ. ತುಕ್ಕೋಜಿಯ ಮತ್ತು ಸರೋಜಳ ನಡುವೆ ಯಾವುದೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು, ವೈಮನಸ್ಸುಗಳು ವಿವರಣೆಗೆ ಅತೀತವಾಗಿ ಬೆಳೆಯತೊಡಗಿದವು. ಇಬ್ರು ಅತ್ಯಂತ ಪ್ರೀತಿಸಿ ಮದುವೆ ಆದವರು. ನಾನು ನಿನಗೆ, ನೀ ನನಗೆ ಅಂತ ಅನ್ಕೊಂಡು ನಂಬ್ಕೊಂಡಿದ್ದವರು. ನನ್ನ ಬದುಕಿನಲ್ಲಿ ಸರೋಜ ಬಂದಿದ್ದು ಬಹಳ ಅದೃಷ್ಟ, ಇವಳು ನನ್ಗೆ ಅದೃಷ್ಟ ದೇವತೆ ಅಂತ ತುಕ್ಕೋಜಿ ಭಾವಿಸ್ಕೊಂಡಿದ್ದ. ಅಪ್ಪ ನನ್ಗೋಸ್ಕರ ಇವನ ಆಸ್ತಿ ಅಂತಸ್ತು ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದ ತುಕ್ಕೋಜಿ ಅಂತೇಳಿ ಅವನ ಬಗ್ಗೆ ವಿಶೇಷವಾದ ಪ್ರೇಮವನ್ನ ಬೆಳೆಸ್ಕೊಂಡಿದ್ಲು ಸರೋಜ. ಈಗ ಇವರಿಬ್ಬರ ಮಧ್ಯೆ ಆ ತರದ ಭಾವನೆಗಳು ಹೊರಟೋಗಿ ಅಯ್ಯಯ್ಯೋ, ಈ ಸಂಸಾರದಲ್ಲಿ ಅನೇಕ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳನ್ನು ಬೆಳೆಸ್ಕೊತಾ ಇದ್ದಾರೆ. ವೈಮನಸ್ಸುಗಳು ವಿವರಣೆಗೆ ಅತೀತವಾಗಿ ಬೆಳೆಯತೊಡಗಿದೆ. ಯಾವುದಾದ ರೀತಿಯಲ್ಲಿ ಒಳಗೇನೆ ಜಿದ್ದನ್ನು ಬೆಳೆಸ್ಕೊತಾ ಇದೆ. ಸರೋಜ ತುಕ್ಕೋಜಿಯ ನೇರ ಜೀವನ ಮಾರ್ಗದಲ್ಲಿ ಎಂತೆಂಥದೋ ಅಂಕುಡಂಕುಗಳು ಎದುರಾದವು. ಸರೋಜ ಮತ್ತು ತುಕ್ಕೋಜಿಯ ನೇರ ಜೀವನ ಮಾರ್ಗದಲ್ಲಿ ಎಂತೆಂಥದೋ ಅಂಕುಡಂಕುಗಳು ಎದುರಾದವು. ಆ ಮಾತು, ಈ ಮಾತು, ಆ ಮಾತು, ಯಾವ್ಯಾವುದೋ ಕ್ಷುಲ್ಲಕವಾದ ಮಾತುಗಳಿಗೆ ಇವರ ಬದುಕಿನಲ್ಲಿ ಅಂಕುಡಂಕುಗಳು, ಇರುಸು ಮುರುಸುಗಳು ಶುರುವಾದವು. ತುಕ್ಕೋಜಿ ಏಕಾಗ್ರತೆಯಿಂದ ತನ್ನ ಕೆಲಸದಲ್ಲಿ ಮಗ್ನನಾದಾಗ ಸರೋಜಳಿಗೆ ಅವನ ಅರ್ಪಣಾ ಮನೋಭಾವವನ್ನು ನೋಡಿ ವಿಚಿತ್ರವಾದ ಕಸಿವಿಸಿಯಾಗುತ್ತಿದ್ದಿತು. ತುಕ್ಕೋಜಿ ನೋಡಿ, ಏಕಾಗ್ರತೆಯಿಂದ ತನ್ನ ಕೆಲಸದಲ್ಲಿ ಲೀನ ಆದಾಗ ಸರೋಜಳಿಗೆ ಅವನ ಅರ್ಪಣಾ ಭಾವನ, ಅವನ ಏಕಾಗ್ರತೆ, ಅವನ ಕಾನ್ಶಿಯಸ್ ಬರೀ ಬಟ್ಟೆ ಹೊಲಿಯೋದ್ರ ಕಡೆಗೆ ಇದ್ದಾಗ ಇವಳಿಗೊಂಥರ ವಿಚಿತ್ರವಾದಂಥ ಕಸಿವಿಸಿ ಆಗ್ತಾ ಇತ್ತು. ನಮ್ಮನ್ನ ಮಾತ್ರ ಗಮನ ಹರಿಸಲ್ಲ, ಇವನು ಬರೀ ಇವನ್ ವೃತ್ತಿ ಬದುಕನ್ ಮಾತ್ರ, ಇವನ್ ಕೆಲಸವನ್ನು ಮಾತ್ರ ಪ್ರೀತಿಸ್ತಾನಲ್ಲ, ಅಷ್ಟೇ ಪ್ರೀತಿಯನ್ನ ನಮ್ಮೇಲೆ ಯಾಕೆ ತೋರಿಸಲ್ಲ, ಇವನು ನಮ್ಮೇಲೆ ಗಮನ ಹರಿಸಲ್ಲ ಅಂತ ಹೇಳಿ ಸರೋಜಳಿಗೆ ತುಕ್ಕೋಜಿ ಮೇಲೆ ವಿಚಿತ್ರವಾದಂತಹ ಒಂದು ರೀತಿಯ ಕಸಿವಿಸಿ ಉಂಟಾಯ್ತು. ಮುಂದಕ್ಕೆ ನೋಡ. ತನಗಾಗಿ ಅಸಮಾನ ತ್ಯಾಗ ಮಾಡಿದ್ದಾನೆಂದು ಹೆಮ್ಮೆಯಿಂದಿದ್ದ ಆಕೆಗೆ ಈಗ ತುಕ್ಕೋಜಿಗೆ ಹೊಲಿಗೆ ಕೆಲಸದಲ್ಲಿದ್ದ ಆಸಕ್ತಿ, ಶ್ರದ್ಧೆಗಳು ತನ್ನ ಬಗೆಗಿಂತ ಹೆಚ್ಚಾಗಿದೆ ಎಂದೆನಿಸತೊಡಗಿತು. ಅಯ್ಯೋ, ನನಗೋಸ್ಕರ ತುಕ್ಕೋಜಿ ಎಂಥ ತ್ಯಾಗವನ್ನೆಲ್ಲ ಮಾಡಿದ್ದಾನೆ ಅನ್ನುವಂತಹ ಹೆಮ್ಮೆ ಇತ್ತಲ್ಲ, ಈಗ ಅವಳ ಕೆಲಸದಲ್ಲಿ, ಅವನು ಮಾಡ್ತಾ ಇರುವಂತ ಕೆಲಸದಲ್ಲಿ ಅವನಿಗಿರುವಂತ ಆಸಕ್ತಿ, ಶ್ರದ್ಧೆಗಳು ನನ್ನ ಮೇಲಿಲ್ವಲ್ಲ ಅಂತೇಳಿ ವಿಶೇಷವಾಗಿ ಅನ್ಸಕ್ ಶುರುವಾಯ್ತು. ತನ್ನನ್ನು, ತನ್ನ ಮಗನ ಲಾಲನೆ ಪಾಲನೆ, ವಿನೋದಗಳನ್ನು ಸಾಕಷ್ಟು ತುಕ್ಕೋಜಿ ಗಮನಿಸುತ್ತಿಲ್ಲವೆಂದು ಭಾವಿಸಿದಳು.
ಈ ಕೆಲಸದ ಒತ್ತಡದಿಂದ ಅಥವಾ ಈ ಕೆಲಸದಲ್ಲಿ ಇವನು ಮಗ್ನನಾಗ್ತಾ ಇರೋದ್ರಿಂದ ಅಥವಾ ಇವನು ಕೆಲಸದ ಮೇಲೆ ತೋರಿಸ್ತಾ ಇರೋ ಇಂಟ್ರೆಸ್ಟು ನನ್ನ ಮೇಲೆ, ನನ್ನ ಮಗನ ಮೇಲೆ ತೋರಿಸ್ತಾ ಇಲ್ವಲ್ಲ ಅಂಥೇಳಿ ಸರೋಜಗಳಿಗೆ ಸಹಜವಾಗಿ ಎರ್ಸುಮುರ್ಸು ಆರಂಭ ಆಯ್ತು. ಆ ಥರದ ಭಾವನೆ ಧರಿಸೋಕೆ ಶುರುವಾದ್ಲು. ಕಿಟ್ಟುವಿನ ಬಾಲಚೇಷ್ಟೆಗಳನ್ನು, ತುಂಟಾಟಿಕೆಗಳನ್ನು ವಿವರಿಸ ಬಂದರೆ ತುಕ್ಕಜ್ಜಿ ಏನೋ ಕೆಲಸ ನಿಲ್ಲಿಸಿ ಕೇಳುತ್ತಿದ್ದ. ಆದರೆ ಕಾಟಾಚಾರಕ್ಕೆ ಹ್ಞೂ ಹ್ಞೂ ಎಂದು ಹೇಳುತ್ತಿದ್ದಂತಿರುತ್ತಿತ್ತು. ಕೊನೆಗೆ ಬಹಳ ಹೊತ್ತು ವಿವರಿಸಿದರೆ ಅಸಹನೆಯಿಂದ ಅದೇನು ಬೇಗ ಹೇಳಬಾರ್ದೆ ಎಂದು ಹೇಳಿಬಿಡುತ್ತಿದ್ದ. ಸಹಜವಾಗಿ ಬೆಳೆಯೋ ಮಗು ಅದೇನೇನೋ ಮಾತಾಡಿದಾಗ, ಇನ್ನೇನೋ ಭಾಷೆಗಳನ್ನು ಮಾತಾಡಿದಾಗ ಅವಳಿಗೆ ಸಂತೋಷ ಆಗಿ, ಮಗು ಹಿಂಗೆಲ್ಲ ಅಂತ ಇದ್ದೀರಿ, ಮಗು ಹಿಂಗಂತ ಇದ್ದೀರಿ ಅಂತ ಬಂದು ವಿವರಿಸ್ತಾ ಇದ್ದಾಗ ಅವನೇನೋ ಕೆಲಸ ಮಾಡ್ತಾ ಇದ್ದ. ಹೌದಾ, ಹ್ಞೂ 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 ಅಂದ್ಕೊಂಡು ಅವನ ಕೆಲಸಗಳನ್ನ ಅವನು ಕತ್ತರಿ ಇಟ್ಕೊಂಡು ಕಟ್ ಮಾಡೋದು ಅಥವಾ ಮಾರ್ಕ್ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಾಗ ಅವಳು ನಾನು ಹೇಳ್ತಾ ಇರುವಂಥ ಮಾತುಗಳ ಕಡೆಗೆ ಇವನು ಗಮನ ಹರಿಸ್ತಾ ಇಲ್ವಲ್ಲ ಸರಿಯಾಗಿ ಅಂತ ಅಂದ್ಬಿಟ್ಟು ಬೇಸರ ಆಗೋಗ್ತಿತ್ತು ನೋಡಿ. ಅದೇನು ಬೇಗ ಹೇಳಬಾರದೆ ಎಂದು ಹೇಳಿಬಿಡ್ತಿದ್ದ. ಅವಳು ಅಷ್ಟೊಂದು ರಮ್ಯವಾದಂಥ ಸೊಗಸಾದಂಥ ಮಗನ ವಿಷಯವನ್ನ ಮಾತನಾಡಕ್ ಬಂದಾಗ ಅವನು ಮೊದಲು ಹ್ಞೂ ಅಂತ ಇದ್ದವನು ಕೊನೆಯಲ್ಲಿ ಅದೇನು ಹೇಳ್ಬಾರ್ದಾ ಅಂತೇಳಿ ರೇಗ್ ಬಿಡೋದಕ್ಕೆ ಶುರು ಹಾಕೋಗ್ತಿದ್ದ. ಹಂಗೆ ರೇಗ್ತಾ ಇದ್ದಾಗ ಸರೋಜಳ ಮನಸ್ಸಿಗೆ ಯಾವ ರೀತಿ ಘಾಸಿ ಆಗ್ತಾ ಇತ್ತು, ಅವಳು ತುಕ್ಕೋಜಿಯ ಮಾತಿಗೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ಲು. ಅವರಿಬ್ಬರ ಬದುಕಿನಲ್ಲಿ ತುಕ್ಕೋಜಿ ಬಂದು ಅನಂತ ಪ್ರೇಮವನ್ನು ಸೃಷ್ಟಿ ಮಾಡಬೇಕಾದ ಸಂದರ್ಭದಲ್ಲಿ ಇವರು ವೃತ್ತಿ ಬದುಕಿಗೆ ಒಳಗಾದಂಥ ತುಕ್ಕೋಜಿ ಸರೋಜಳನ್ನ ಯಾವ ರೀತಿ ನಡೆಸ್ಕೊಳ್ತಾನೆ ಅನ್ನುವಂಥ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ಮಾತಾಡ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಗೆ ಕಾಯ್ದುಕೊಂಡಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.